ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಪ್ರಪಂಚ. ಫ್ರೆಂಡ್ಸ್, ಇನ್ನೇನು ಕ್ರಿಸ್ಮಸ್ ಹತ್ತಿರ ಬಂತು. ಸೊ ಎಲ್ಲರೂ ಮನೆಯಲ್ಲೂ ಕೇಕ್ ಮಾಡ್ತಾರೆ. ಹಾಗಾಗಿ ಇದು ನಾವು ಯಾವುದೇ ರೀತಿ ಬೇಕ್ರಿಗೆ ಹೋಗಿ ಕೇಕ್ನ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಇರುವಂಥ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವುದೇ ರೀತಿ ಓವನ್ ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲೇ ಗ್ಯಾಸ್ ಸ್ಟವಲ್ಲೇ ಇದನ್ನು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿದೆ. ಹಾಗೆಯೇ ಮೊಟ್ಟೆ ತಿನ್ನೋದಿಲ್ಲ ಅನ್ನೋರು ಕೂಡ ಈ ಥರ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮೊಟ್ಟೆ ಇಲ್ಲದೇ ಕೇಕ್ನ ಮಾಡಿಕೊಂಡು ತಿನ್ಬೋದಾಗಿದೆ. ಈ ಕ್ರಿಸ್ಮಸ್ ನಿಮ್ಮ ಮನೆಯಲ್ಲಿ ಖುಷಿ ತಂದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ನಾನು ಪ್ಲಮ್ ಕೇಕ್ ಮಾಡೋದಕ್ಕೋಸ್ಕರ 50 ಗ್ರಾಮ್ನಷ್ಟು ಗೋಡಂಬಿ ತೊಗೊಂಡಿದ್ದೀನಿ, 50 ಗ್ರಾಮ್ನಷ್ಟು ಚೆರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟು ಒಣ ದ್ರಾಕ್ಷಿ ಹಾಗೆ ಕಪ್ಪು ದ್ರಾಕ್ಷಿನ ತೊಗೊಂಡಿದ್ದೀನಿ. ಈ ನಾನು ಮಾಡ್ತಿರೋ ಕೇಕಿನ ಕ್ವಾಂಟಿಟಿ ಅರ್ಧ ಕೆ ಜಿ ಆಗಿರುತ್ತೆ. ಈ ಅರ್ಧ ಕೆ ಜಿಗೆ 1 ಕಪ್ನಷ್ಟು ಸಕ್ಕರೆ, 1 ಕಪ್ನಷ್ಟು ಮೈದಾ, ಎರಡೂ ಈಕ್ವಲ್ ಕ್ವಾಂಟಿಟಿಯನ್ನು ತೊಗೊಳ್ಬೇಕಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ, 2 ಏಲಕ್ಕಿ, ಒಂದು 5ರಿಂದ 6 ಲವಂಗ, 1 ಇಂಚಷ್ಟು ಚಕ್ಕೆ, ಹಾಗೆಯೇ ಕಿತ್ತಳೆ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವಂಥ ಸ್ವಲ್ಪ ಸಿಪ್ಪೆನ ಫ್ಲೇವರ್ಗೋಸ್ಕರ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ಮೊಸರು ಬೇಕಾಗುತ್ತೆ. ಈ ಪ್ಲಮ್ ಕೇಕು ಫ್ಲೇವರ್ ಇನ್ನೂ ಹೆಚ್ಚು ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಕೂಡ ಬಳಸ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಆರೆಂಜ್ ಜ್ಯೂಸನ್ನ ಕೂಡ ತೊಗೊಂಡಿದ್ದೀನಿ. ಈಗ ಇವಿಷ್ಟನ್ನು ಕೂಡ ಬಳಸ್ಕೊಂಡು ಈಗ ಒಂದು ಸೂಪರಾಗಿರೋಂಥ ಪ್ಲಮ್ ಕೇಕ್ನ ಮಾಡೋಣ. ಮೊದಲನೇದಾಗಿ ಇಲ್ಲಿ ನಾನು ಶುಗರ್ ಕ್ಯಾರಮೆಲ್ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಕಂಪ್ಲೀಟಾಗಿ ಕರಗಿ ನೋಡಿ, ಈ ಥರ ಫುಲ್ ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಅದು ಹೈ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕಾಗುತ್ತೆ. ಈಗ ಇದಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ನೀರು ಕುದೀತಾ ಇದೆ. ಇದಕ್ಕೇ ನಾನು ಆರೆಂಜ್ ಜ್ಯೂಸು, ಏನೇನು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದೆ ಈಗ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್, ಇದರಲ್ಲಿ ಆರೆಂಜ್ ಜ್ಯೂಸು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ಸೊ ನೀವು ಕೂಡ ಸೇರಿಸ್ಕೊಳ್ಳಿ. ಈಗೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈಗ ಇದು ಕುದಿಯೋ ಟೈಮಲ್ಲಿ ನಾವು ಮಿಕ್ಕಿರುವಂಥ ಸಕ್ಕರೆಯನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಸೇರಿಸ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಂಪ್ಲೀಟಾಗಿ ಪೌಡ್ರ್ ಆಗಬೇಕು. ಈಗ ಇಲ್ಲಿ ಅದೇ ಟೈಮಲ್ಲಿ ನಾವು ಕುದಿಯೋಕ್ಕಿಟ್ಟಿದ್ವಲ್ವ ಸಕ್ಕರೆ, ಡ್ರೈ ಫ್ರೂಟ್ಸ್ನೆಲ್ಲ ಕ್ಯಾರಮೆಲ್ ಜೊತೆ ಅದು ನೀಟಾಗಿ ಬಾಯ್ಲ್ಡ್ ಆಗಿದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದೇ ಟೈಮಲ್ಲಿ ಈಗ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ 1/4 ಕಪ್ನಷ್ಟು ಮೊಸರು ಹಾಗೆ 1/4 ಕಪ್ನಷ್ಟು ಆಯಿಲನ್ನು ಸೇರಿಸ್ಕೊಂಡು ಎರಡನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕಂಪ್ಲೀಟಾಗಿ ಬೀಟ್ ಆಗಿದೆ. ಇದಕ್ಕೇನೆ ಪುಡಿ ಮಾಡಿಟ್ಕೊಂಡಂತಹ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಬೇಕಿಂಗ್ ಪೌಡರು, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೈದಾನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್, ನೋಡ್ಕೊಳ್ಬೇಕು ಅದು ಕ್ವಾಂಟಿಟಿ ಹೇಗೆ ಅಂತ. ಸ್ವಲ್ಪ ಗಟ್ಟಿ ಆದರೆ ನೀವೇನು ಮಾಡಬೇಕು, ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು. ನೀಟಾಗಿ ಒಂದೇ ಕಡೆ ಡೈರೆಕ್ಷನಲ್ಲಿ ತಿರುಗಿಸ್ಕೊಳ್ಬೇಕು ಅದನ್ನು. ಈಗ ಅದು ಫ್ಲೇವರ್ಗೋಸ್ಕರ ನಾನಿಲ್ಲಿ ಒಂದು 2 ಡ್ರಾಪ್ನಷ್ಟು ವೆನಿಲಾ ಎಸೆನ್ಸ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ತೆಳುವಾಗೂ ಕಲಿಸ್ಕೊಳ್ಬಾರ್ದು, ತೀರಾ ಗಟ್ಟಿಯಾಗೂ ಕೂಡ ಕಲಿಸ್ಕೊಳ್ಬಾರ್ದು. ಒಂದು ಹದನ ನೋಡಿಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವು ಮೊದಲೇ ಬೇಯಿಸಿಟ್ಕೊಂಡಂತಹ ಶುಗರ್, ಕ್ಯಾರಮೆಲ್ ಹಾಗೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಹೊರಗಡೆ ಹೋಗಿ ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ತಿನ್ನಿ. ಮನೆಯಲ್ಲೂ ಕೂಡ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಫ್ಲೇವರ್ ಮಾತ್ರ, ಆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಿದೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಆರೆಂಜ್ ಪೀಲ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಈಗೆಲ್ಲನೂ ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೇನಾದರೂ ಒಂದು ಸ್ವಲ್ಪ ತೆಳುವಾಯಿತು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ಅದೇ ಥರ ತಿರುಗಿಸ್ಕೊಳ್ಬೇಕು. ಆಗ ಕೇಕ್ ಬ್ಯಾಟರ್ ನೀಟಾಗಿ ಒಂದು ಹದದಲ್ಲಿ ಮಿಕ್ಸ್ ಆಗಿರುತ್ತೆ, ಕೇಕ್ ಕೂಡ ನೀಟಾಗಿ ಬೇಯುತ್ತೆ. ಇಲ್ಲಿ ನಾವು ಯಾವುದೇ ರೀತಿಯ ಕೇಕ್ ಟಿನ್ನನ್ನು ಬಳಸ್ತಾ ಇಲ್ಲ, ಮನೇಲಿರುವಂಥ ಅಲ್ಯೂಮಿನಿಯಂ ಪಾತ್ರೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬಟರ್ ಪೇಪರನ್ನು ಹಾಕಿ ಆಯಿಲಿಂದ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಲಿಸ್ಕೊಂಡಂತಹ ಕೇಕ್ ಬ್ಯಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದಕ್ಕೆ ಕೇಕ್ ಟಿನ್ನೇ ತೊಗೋಬೇಕು ಅಂತ ಏನಿಲ್ಲ, ಒಂದು ದಪ್ಪ ತಳದ ಪಾತ್ರೆ ಇದೆ, ಅದರಲ್ಲೂ ಕೂಡ ನೀವು ಆರಾಮಾಗಿ ಕೇಕನ್ನು ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ ಒಂದೆರಡು ಸಾರಿ, ಅದು ಒಂದೇ ಹದದಲ್ಲಿ ಕುತ್ಕೊಳ್ಬೇಕು. ಮೊದಲೇ ಇಲ್ಲಿ ನಾನು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಅದು ಕೂಡ ಚೆನ್ನಾಗಿ ಕಾದಿದೆ. ಇದನ್ನಾದಷ್ಟು ತೀರಾ ಲೋ ಫ್ಲೇಮು ಅಲ್ಲ, ತೀರಾ ಹೈ ಫ್ಲೇಮಲ್ಲ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಇಟ್ಟು ಈಗ ಅದನ್ನು ಕೇಕ್ ಬ್ಯಾಟರ್ನ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಕೇಕ್ ಬ್ಯಾಟರ್ನ ಇಟ್ಕೊಂಡು ಏನಿಲ್ಲ ಅಂದರೂ ಒಂದು 1 ಅವರ್ ಅಥವಾ 1 ಗಂಟೆ ಅಥವಾ ಒಂದು 45-50 ನಿಮಿಷ ಆದರೂ ಇದು ಬೇಕ್ ಮಾಡೋದಕ್ಕೆ ಬೇಕಾಗುತ್ತೆ. ಇದು ಚೆನ್ನಾಗಿ ಸ್ಟೀಮ್ ಆಗಿ ಬೇಯಬೇಕು. ಹಾಗಾಗಿ ಇದಕ್ಕೆ 1 ಗಂಟೆ ಆದರೂ ನಾವು ಟೈಮ್ನ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, 1 ಗಂಟೆಗಳಾಗಿದೆ. ಆಲ್ಮೋಸ್ಟ್ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಹೆಂಗೆ ಬೇಕಾಗಿದೆ ಅನ್ನೋದನ್ನ. ಇಲ್ಲೊಂದು ಟೂತ್ ಪಿಕ್ನ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಒಳಗಡೆ ಹಾಕಿ ತೋರಿಸ್ತಿದ್ದೀನಿ. ಅದು ಚೆನ್ನಾಗಿ ಬೆಂದಿದ್ರೆ ನೋಡಿ, ಅದು ಯಾವುದೇ ರೀತಿ ಆ ಟೂತ್ ಪಿಕ್ಗೆ ಅಂಟ್ಕೊಳ್ಳೋದಿಲ್ಲ. ಅದೇನಾದರೂ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಟೂತ್ ಪಿಕ್ಕಿಗೆ ಅಂಟ್ಕೊಳ್ಳುತ್ತೆ. ಆಗ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಮತ್ತೆ ಇನ್ನೊಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಕೇಕ್ ಸಕ್ಕದಾಗಿ ಕಾಣಿಸಿದೆ ಅಲ್ವಾ ಫ್ರೆಂಡ್ಸ್? ನೋಡೋದಕ್ಕೆ ತುಂಬ ಸಾಫ್ಟಾಗಿದೆ, ಸ್ಪಾಂಜಿ ಥರ ಇದೆ. ನೀವು ಕೂಡ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಹೇಗೆ ಬಂತು ಅನ್ನೋದನ್ನ ಕೂಡ ಮರೀದೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕ್ರಿಸ್ಮಸ್ನ ನಿಮ್ಮ ಮನೇಲಿ ಕೂಡ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ. ನೋಡಿ, ಎಲ್ಲೂ ಕೂಡ ಅದು ಬ್ರೇಕ್ ಆಗಿಲ್ಲ, ಎಷ್ಟು ನೀಟಾಗಿ ಕಂಪ್ಲೀಟಾಗಿ ಬೆಂದಿದೆ ಅಂತ ನೋಡ್ಬೋದಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಮಿಸ್ ಮಾಡದೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುಮ್ಮನೆ ಅನ್ವಾಂಟೆಡಾಗಿ ಬೇಕ್ರಿಯಿಂದ ತರೋದು ತಿನ್ನೋದಕ್ಕಿಂತ ಈ ರೀತಿ ನಾವೇ ಮನೆಯಲ್ಲಿರುವಂಥ ಐಟಮ್ನ ಬಳಸ್ಕೊಂಡು ಕೇಕ್ ಮಾಡೋದ್ರಿಂದ ಎಲ್ರಿಗೂ ಖುಷಿಯಾಗುತ್ತೆ. ಅವ್ರು ತಿಂದಂಥ ಅವ್ರು ಕೊಡುವಂಥ ರಿವ್ಯೂಸ್ ಇರುತ್ತಲ್ವ, ಮನೆಯವರೆಲ್ಲ ಹೇಳುವಂಥ ರಿವ್ಯೂಸ್ನ ಕೇಳಿದಾಗ ನಮಗೆ ಅದಕ್ಕಿಂತ ಬೇರೆ ಖುಷಿ ಬೇರೆ ಏನೂ ಇರಲ್ಲ. ಸೊ ಪ್ಲೀಸ್ ಇದನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದು ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ದೇವರು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.